ಲೋಕದ ಕಾಳಜಿ ಮಾಡುತ್ತೀನಂತೆ ನಿನ್ಯಾರು ಬ್ಯಾಡಂತಾರ ಮಾಡಪ್ಪ ಚಿಂತೆ. ನಾವಿಲ್ಲಿ ಎಂಜಾಯ್ ಮಾಡ್ತಾ ಇರ್ತೀವಿ, ಮಾಡೋರು ಮಾಡ್ತಾ ಇರ್ಲಿ. ಹೆಂಗೈತೆ ತೊಡ್ಗುರು ಜಾಗ. ರೈಲ್ವೆ ಟ್ರ್ಯಾಕ್ಗಳೆಲ್ಲ ಕಾಣಿಸ್ತಾ ಇದೆ. ಮಂಗಳೂರು ಟ್ರ್ಯಾಕು ತೋರಿಸ್ತೀನಿ ನಿಮಗೆ, ಝೂಮ್ ಮಾಡಿ ತೋರಿಸ್ತೀನಿ. ಪ್ರಕೃತಿ ನೋಡಿ, ನನ್ನ ಮುಖ ಏನು ನೋಡ್ತೀರಾ? ಅಲ್ಲಿ ಬಂತು ಟ್ರೈನ್ ನೋಡಿ ಎಲ್ಲಿ ಹೋಯ್ತೈತಿ, ಎಂಥ ಜಾಗದಲ್ಲಿ. ಜಂಗಲ್ ಟ್ರೈನ್. ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಯಾರಾದ್ರೂ ದುಡ್ಡು ಕೊಡದೇ ಇದ್ರೆ, ಮತ್ತೆ ಯಾರಾದ್ರೂ ದುಡ್ಡು ಇಸ್ಕೊಂಡು ದುಡ್ಡನ್ನ ವಾಪಸ್ ಕೊಡದೇ ಇದ್ರೆ, ಈ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಬಂದು ಅರ್ಕೆ ಕಟ್ಕೊಂಡು ಈ ದೇವಸ್ಥಾನದ ಸಮಿತಿ ಮುಂದೆ ಅವ್ರ ಹೆಸರು ಮತ್ತೆ ಅಡ್ರೆಸ್ ಅನ್ನ ಕೊಟ್ರೆ, ಯಾರು ದುಡ್ಡು ಕೊಡ್ಬೇಕು ಅವ್ರಿಗೆ ಪತ್ರ ಬರೀತಾರಂತೆ. ಆ ಪತ್ರಕ್ಕೆ ರಿಪ್ಲೈ ಕೊಡ್ಲಿಲ್ಲ ಅವ್ರು ಏನಾರು ಅಂತಂದ್ರೆ, ಮತ್ತೆ ಯಾರ ಹತ್ರ ದುಡ್ಡು ತಗೊಂಡಿರ್ತಾರೆ ಅವ್ರಿಗೆ ರಿಟರ್ನ್ ಕೊಡ್ಲಿಲ್ಲ ಅಂತಂದ್ರೆ, ಈ ಕ್ಷೇತ್ರದ ಚಾಮುಂಡೇಶ್ವರಿ ತಾಯಿಯ ಶಕ್ತಿಯಿಂದ ಮೋಸ ಹೋಗಿರೋರ್ಗೆ ಮೋಸ ಮಾಡಿರೋದ್ರಿಂದಾನೆ ಆಗಿರೋ ನಷ್ಟನ ಸಂದಾಯ ಮಾಡಿಕೊಡುತ್ತಂತೆ ಈ ತಾಯಿ. ಆದ್ರೆ ಇವಾಗ ಪ್ರಪಂಚದಲ್ಲಿ ಆಗದೋಗಿರೋ ಒಂದು ಸಂದರ್ಭ ನನಗ್ ಬಂದೈತೆ. ಈ ಕ್ಷೇತ್ರದ ಪವಾಡದ ಬಗ್ಗೆ ತಿಳಿಸ್ಕೊಟ್ಟು ನನಗೆ ಇಲ್ಲಿಗೆ ಕರ್ಕೊ ಬಂದವ್ರೆ 10,000 ರೂಪಾಯಿ ದುಡ್ಡು ಕೊಡ್ಬೇಕು, ಅವರೇ ಕೊಡದೆ ಆಟ ಆಡಿಸ್ತಾವ್ರೆ 3-4 ತಿಂಗಳಿಂದ. ದುಡ್ಡು ಕೇಳಿದ್ರೆ ನೋ ರಿಪ್ಲೈ. ಅದಕ್ಕೆ ವಿಡಿಯೋ ಎಡಿಟಿಂಗ್ ಟೈಮ್ ಅಲ್ಲೇನೆ ತಾಯಿ ಚಾಮುಂಡೇಶ್ವರಿಗೆ ನಾನೇ ಒಂದು ರಿಕ್ವೆಸ್ಟ್ ಆಗ್ತಾ ಇದ್ದೀನಿ. ತಾಯಿ, ನನ್ನ 10,000 ರೂಪಾಯಿನ ನನಗೆ ಕೊಡಿಸ್ಬಿಡವ. ನಿನ್ನ ಪವಾಡ ಏನು ಅಂತ ನನಗೆ ತಿಳಿಸ್ತೋರ್ಗೆನೆ ನಿನ್ನ ಪವಾಡನ ತೋರಿಸ್ಬಿಡು ತಾಯಿ. ಸಕಲೇಶ್ಪುರ ತಾಲೂಕು ಕಾಗಿನೆರೆ ಅನ್ನೋ ಗ್ರಾಮದಲ್ಲಿ ಈ ಚೌಡೇಶ್ವರಿ ಅಥವಾ ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನ ಇದೆ. ಈ ದೇವಸ್ಥಾನದ ಬಗ್ಗೆ ನನಗೆ 10,000 ರೂಪಾಯಿ ಯಾರು ಮೋಸ ಮಾಡಿದ್ರು ಅವ್ರು ಕೊಟ್ಟ ಇನ್ಫಾರ್ಮೇಶನ್ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಈ ಕ್ಷೇತ್ರದ ಬಗ್ಗೆ ಗೊತ್ತಿರೋರು ನಾನು ಹೇಳಿರೋ ಇನ್ಫಾರ್ಮೇಶನ್ ಸರಿ ಇದೆಯಾ ಇಲ್ವಾ ಅಂತಾನು ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಬಿಡಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಈ ತರ ಪರಿಸ್ಥಿತಿ ಯಾರಿಗೂ ಬಂದಿರಲ್ಲ, ನನಗೆ ಮಾತ್ರ ಬಂದಿದೆ ಅಂತ. ನನಗೆ ನನ್ನ 10,000 ರೂಪಾಯಿ ಕೊಡ್ತಾರೆ ಅಂತ ತಿಂಗಳನ್ಗಟ್ಲೆ ಕಾದು ಸುಸ್ತಾಗೈತೆ. ನೋಡುವ ಕಾಗಿನೆರೆ ಚಾಮುಂಡೇಶ್ವರಿ ತಾಯಿ ಆದ್ರೂ ಪವಾಡ ಮಾಡಿ ಕೊಡಿಸ್ತಾರ ಅಂತ. ಆ ದುಡ್ಡೇನಾದ್ರೂ ನನ್ನ ಕೈ ಸೇರಿದ್ರೆ ಖಂಡಿತ ನಿಮ್ಗೆ ವಿಡಿಯೋ ಮಾಡ್ಬಿಟ್ಟು ಅಂತ ತಿಳಿಸ್ತೀನಿ. ಕಾಗಿನೆರೆ ಚಾಮುಂಡೇಶ್ವರಿ ನಿಮ್ಗೆ ನಮ್ಗೆ ಒಳ್ಳೇದ್ ಮಾಡ್ಲಿ. ಇಷ್ಟೊತ್ತು ಚಾಮುಂಡೇಶ್ವರಿ ತಾಯಿ ತೋರಿಸ್ತೆ, ಇವಾಗ ಪ್ರಕೃತಿಯ ತಾಯಿ ತೋರಿಸ್ತೀನಿ. ವಿಡಿಯೋ ನೋಡ್ತಿರೋರೆಲ್ಲ ಮಿಸ್ ಮಾಡಿದೆ. ವಿಡಿಯೋ ಏನಾರ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಅಲ್ಲಿ ನೋಡದೆ ಫಾಲೋ ಮಾಡೋದಂತೂ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ನಮ್ಮ ಕರ್ನಾಟಕನ ಮತ್ತೆ ನಾವು ಮಾತಾಡೋ ಕನ್ನಡ ಭಾಷೆನ ತಾಯಿ ಭುವನೇಶ್ವರಿಗೆ ಹೋಲಿಸ್ತೀವಿ. ಆ ತಾಯಿ ಎಲ್ಲಿ ನೆಲೆಸವ್ರೆ ಅಂತ ಕೇಳಿದ್ರೆ, ಇವಾಗ ನಾನು ತೋರಿಸ್ತೀನಲ್ಲ ಜಾಗ, ಆ ಜಾಗದಲ್ಲೇ ನೆಲೆಸವ್ರೆ ಅಂತ ನೀವೇ ಹೇಳ್ತೀರಾ. ಯಾಕಂದ್ರೆ ಅದು ಸ್ವರ್ಗ, ಆ ಸ್ವರ್ಗದಲ್ಲಿ ತಾನೇ ಇರ್ತಾರೆ ತಾಯಿ. ಇವಾಗ ಏನ್ ವ್ಯೂ ಪಾಯಿಂಟ್ ನೋಡ್ತಾ ಇದ್ರ, ಇದು ಕಾಗಿನೆರೆ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ನಾನಂತೂ ಈ ತರ ಜಾಗಗಳೆಲ್ಲ ನೋಡಿದಾಗ ನನಗನ್ಸೋದು ಇದೆಲ್ಲ ಪ್ರಕೃತಿಯ ಸ್ವರ್ಗ. ಕಣ್ತುಂಬ ನೋಡ್ಕೊಂಡ್ಬಿಡ್ಬೇಕು, ಏನು ಎಡವಟ್ ಮಾಡಬಾರ್ದು, ಹಾಳು ಮಾಡಬಾರ್ದು ಅಷ್ಟೇ. ಯಾಕಂದ್ರೆ ಇನ್ನೊಂದು 1000 ವರ್ಷ ಹೋದ್ರು ಮನುಷ್ಯನ ಕೈಲಿ ಈ ತರದ ಪ್ರಕೃತಿನ ಖಂಡಿತವಾಗ್ಲೂ ಸೃಷ್ಟಿ ಮಾಡಕ್ಕಂತೂ ಆಗಲ್ಲ. ಬೇಕಾದ್ರೆ 3 ದಿನದಲ್ಲಿ ಈ ಜಾಗನ ಹಾಳು ಮಾಡ್ಬಿಡಿ ಅಂತಾನೆ ಮನುಷ್ಯ ಎತ್ತಿದ ಕೈಯೇ ಇದನ್ನೆಲ್ಲ ಬೇಕಾದ್ರೆ ಎಕ್ಕಡ್ಸ್ ಮಾಡಿಬಿಡ್ತಾನೆ. ದೇವರು ನಮಗೋಸ್ಕರ ಕೊಟ್ಟಿರೋ ಗಿಫ್ಟ್ ಇದು. ಸೊ ಜೋಪಾನವಾಗಿ ನೋಡ್ಕೊಬೇಕಷ್ಟೇ. ಆದ್ರೂ ಮನುಷ್ಯ ಈ ತರದೊಂದು ಜಾಗದಲ್ಲಿ ನೋಡಿ, ರೈಲ್ವೆ ಟನಲ್ ಟ್ರ್ಯಾಕ್ ನ ಕೊರೆದಿಟ್ಟವ್ರೆ. ಫುಲ್ ಝೂಮ್ ಮಾಡಿ ತೋರಿಸ್ತಾ ಇದೀನಿ, ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ರೈಲ್ವೆ ಟನಲ್ ಮತ್ತೆ ಟ್ರ್ಯಾಕ್ ಕಾಣಿಸ್ತಾ ಇಲ್ಲ ಅಂದ್ರೆ ಹಂಗೆ ವಿಡಿಯೋ ನೋಡ್ತಾ ಇರಿ. ಆ ಟ್ರ್ಯಾಕ್ ಅಲ್ಲಿ ಮತ್ತೆ ಟನಲ್ ಇಂದ ಟ್ರೈನ್ ಇವಾಗ ಬರುತ್ತೆ, ಆ ವ್ಯೂನು ನಿಮ್ಗೆ ತೋರಿಸ್ತೀನಿ. ಈ ವ್ಯೂ ಏನು ನೋಡ್ತಾ ಇದ್ರ, ಈ ವ್ಯೂ ಪಾಯಿಂಟ್ ಏನು ನೋಡ್ತಾ ಇದ್ರ, ಇದು ಕಾಗಿನೆರೆ ವ್ಯೂ ಪಾಯಿಂಟ್. ಮಜವಾಗೈತೆ. ಒಂಚೂರು ಏನು ನಡೆಯಂಗಿಲ್ಲ, ಏನಿಲ್ಲ. ಸ್ಪಾಟ್ ಇಲ್ಲಿಗೆ ವೆಹಿಕಲ್ಗಳು ಬಂದ್ಬಿಡುತ್ತೆ. ಸೊ ಇಲ್ಲೇ ವ್ಯೂನ ಎಂಜಾಯ್ ಮಾಡ್ಬೋದು. ಗಾಡೀಲು ಇಳಿಯೋಂಗಿಲ್ಲ. ಜೀಪ್ಸ್ 4x4 ಎಲ್ಲ ಓಪನ್ ಗಾಡೀಲಿ ಬಂತು ಅಂದರೆ ಅಲ್ಲಿಂದನೇ ನೋಡ್ಕೊಬೋದು. ನೆಲಕ್ಕೂ ಇಳಿಯೋಂಗಿಲ್ಲ, ಹಂಗೈತೆ. ಟ್ರೈನ್ ಬರ್ತೈತೆ, ಎಲ್ಲಿ ಹೋಯ್ತೈತೆ ಅಂತ ಗೊತ್ತಾಗ್ತಿಲ್ಲ ಟ್ರೈನ್. ಝೂಮು ಇದು ನೀವು ಹೇಳ್ದಂಗೆ ಫಾಗು ಹೌದು, ಹಾಗೆ ಇರಬೇಕು. ಚುಮು ಮಳೆ ಹನಿ, ಸಿಬ್ರು ಮನೆ ಮಳೆ. ನೀವೇನು ನೋಡಿ ಸರ್, ಹಸಿರು ಕಲರ್ ಮುಂದೆ ಯಾವ ಥರ ಕಲರು? ಇಲ್ಲಿ ಸನ್ಸೆಟ್ ಕಾಣಲ್ಲ ನಮಗೆ. ಇಲ್ಲೇ ನೋಡಿ ಫಸ್ಟ್ ಎಂಟ್ರೆನ್ಸ್ ನೋಡಿ, ಆಮೇಲೆ ಆಚೆ ಎಂಟ್ರೆನ್ಸ್ ಅವರು ಸಿಗುತ್ತೆ. ಆಚೆ ಎಂಟ್ರೆನ್ಸ್ ಎಲ್ಲಿ ಕಾಣಿಸ್ತದೆ? ವೈಟ್ ಕಾಣ್ತಿದೆ ನೋಡಿ, ವೈಟ್. ಇಲ್ಲಿ ಹೊಗೆ ಬಂತು ಹಿಂಗೋಗಿ ಎಷ್ಟು ಟೈಪಲ್ಲಿ ಇದೆ ನೋಡಿ. ಹಿಂಗೋಗಿ ಹೋಗುತ್ತದೆ. ನೀವು ಮಾಡ್ತಾ ಸರ್? ಅಲ್ಲಿ ಬಂತು ಟ್ರೈನ್. ಟ್ರೈನ್ ನೋಡಿ ಎಲ್ಲಿ ಹೋಯ್ತೈತೆ, ಎಂಥ ಜಾಗದಲ್ಲಿ. ಜಂಗಲ್ ಟ್ರೈನ್. ಅದೇ ವಿಸ್ಟಾಡಾಮೇನ ಅಂತ ಅದಲ್ವಾ?
ಟ್ಯಾಂಕರ್ಗಳು ಕಿಲೋಮೀಟ್ರ್ ಗಟ್ಟಲೆ ಹೋಗುತ್ತೆ ಹಂಗಾರೆ ಇದು. ಈ ಥರದೊಂದು ಜಾಗದಲ್ಲಿ ಟ್ರೈನು ವ್ಯೂ ನಮ್ಮ ಹೆಂಗೆಲ್ಲ ಐತೆ, ಕೇಳ್ದೆಲ್ಲ ಸಿಗ್ತೈತೆ. ಅದೇ ಹೌದು. ಟೈಮ್ ಇವಾಗ ಕರೆಕ್ಟಾಗಿ 3 ಗಂಟೆ. ಈಗ ಬರೀ ಕಣ್ಣಲ್ಲಿ ಹೊಡೆ ಓ ಅಲ್ಲ ಆಚೆ ಬಂತು. ಕಿಲೋಮೀಟರ್ ಇದೆ ಅದು. ಗೊತ್ತಾಗಿ ಇಲ್ಲೂ ಎಂಡ್ ಆಗಿಲ್ಲ ನೋಡಿ ಅದು. ಸೊ ಈ ಥರದೊಂದು ಜಾಗದಲ್ಲಿ ಸೌಂಡ್ ಆಗ್ತಿದೆ ಇನ್ನೊಂದು. ಅದರದ್ದೇ ಆ ಥರ ವೆಕೋ ಆಗ್ತಾ ಇರಬೇಕು. ಇಲ್ಲ 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 ಗೊತ್ತಾಗುತ್ತೆ. ಸೊ 2 ಪಾಯಿಂಟಲ್ಲಿ ಟ್ರೈನ್ ಹೋಗ್ತಾ ಇದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಸ್ಕ್ರೀನಲ್ಲಿ. ಒಂದು ಇಲ್ಲಿ ಬೆರಳು ಮಾಡ್ತೀನಿ ನೋಡಿ, ಈ ಪಾಯಿಂಟು, ಇನ್ನೊಂದು ಈ ಪಾಯಿಂಟು. 2 ಪಾಯಿಂಟಲ್ಲೂ ಹೋಗ್ತಾ ಇದೆ ಟ್ರೈನ್. ವೈಟ್ ಕಲರ್. ಇವಾಗ ಮುಗೀತು, ಇವಾಗ ಮುಗೀತು. ಅಲ್ಲಿ ಹೋಗತ್ತಾಗಿ ಇಲ್ಲಿ ಎಂಡ್ ಆಗಿದ್ದು, ಟ್ರ್ಯಾಕ್ ಇಲ್ಲಿ ಕಾಣಿಸ್ತಾ. ಸೊ ಇಲ್ಲಿ ಹೋಗಿದ್ದು ಈಗ ಇಲ್ಲಿ ಹೋಗ್ತಾ ಇದೆ ನೋಡಿ, ಎಷ್ಟು ದೊಡ್ಡದಾಗಿ. ಸ್ವಲ್ಪ ಆಗಸ್ಟ್ಗೆಲ್ಲ ಹೋದ್ರೆ ನೀವು ಆ್ಯಪಲ್ ಮರದಲ್ಲಿ ಕಿತ್ಕೊಬೋದು. ಮಾರ್ಚಲ್ಲಿ ನಿಮಗೆ ಒಳ್ಳೆ ಗಿಡ ಬರುತ್ತೆ. ಮಾರ್ಚ್ ಏಪ್ರಿಲ್ ಮೇಗೆ ಫುಲ್ ಸ್ನೋಫಾಲ್, ಅವರು ಲ್ಯಾಂಡ್ಸ್ಕೇಪ್ ಎಲ್ಲ ಆಗ್ತಿರ್ತವೆ. ನಾವೇನು ನೀವು ನೋಡ್ತಾ ಇದೀವಲ್ಲ ಅದ್ರ ಮುಂದೆ ಎಲ್ಲ ಏನಿಲ್ಲ. ನೋಡಿದ್ರ ಎಂಥ ಜಾಗದಲ್ಲಿ ಪ್ರಕೃತಿ ಮಧ್ಯ ಟ್ರೈನ್ ಹೋಯ್ತೈತೆ. ಚಿದ್ದಿ ಅದೇನು ಹೋಗ್ತಾ ಇರೋ ಜಾಗದಲ್ಲೂ ಆ ಮೂಮೆಂಟಮ್ ಕ್ರಿಯೇಟ್ ಆಗ್ತಾ ಇದೆ. ಆ ಜಾಗಕ್ಕೆ ಹೋದಾಗ ಏನು ಹೈಲೈಟ್ಗಳು ಇರಬೇಕು ಆ ಮೂಮೆಂಟಮ್ ಎಲ್ಲ ಕ್ರಿಯೇಟ್ ಆಗ್ತಾನೆ ಇದೆ. ಇಷ್ಟೊತ್ತು ಟ್ರೈನ್ ಹೋಗಿದ್ದು ನೋಡಿದ್ರೆ ಇವಾಗ ಬೆರಳು ತೋರಿಸ್ತಾ ಇದ್ದೀನಿ ನೋಡಿ, ಆ ಜಾಗದಿಂದ ಕೆಳಗಡೆಯಿಂದ ಸ್ವಲ್ಪ ಒಂದು ಕಾಲ್ ದಾರಿ ಅಂತಿದೆಯಂತೆ. ಅಲ್ಲಿ ಮುಂದೆ ಒಂದು ಬೆಟ್ಟ ರೀತಿ ಕಾಣಿಸ್ತಾ ಇದೆಯಲ್ಲ, ಹುಲ್ಗಳಿದೆಯಲ್ಲ, ಅದ್ರ ಕೆಳಗಡೆ ಆದಂಗೆ ಒಂದು ಎಡಕುಮಾರಿ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಇದೆಯಂತೆ. ತುಂಬ ಜನ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡೆಲ್ಲ ಹೋಗಿ ಅಲ್ಲಿ ಟ್ರೈನೆಲ್ಲ ಹತ್ತುತ್ತಾರಂತೆ. ಸಖತ್ ಕ್ರೇಜಿ ಆಗಿರುತ್ತಲ್ವಾ. ನೆಕ್ಸ್ಟ್ ಟೈಮ್ ಅಂತೂ ಖಂಡಿತ ಈ ಜಾಗಕ್ಕೆ ಬರ್ತೀವಿ. ಈ ಜಾಗಕ್ಕೆ ಬಂದಾಗಂತೂ ಆ ರೈಲ್ವೆ ಸ್ಟೇಷನ್ ಎಲ್ಲಿದೆ ಅಲ್ಲಿಗೆ ಈ ಜಾಗದಿಂದ ನಡ್ಕೊಂಡು ಹೋಗ್ಬೇಕು. ಸೊ ನೋಡೋಣ, ಆ ವ್ಯೂ ಪಾಯಿಂಟ್ ಎಲ್ಲ ನೆಕ್ಸ್ಟ್ ಪ್ಲಾನ್ ಮಾಡೋಣ. ಸೊ ನೀವೇನಾರ ಬಂದಾಗ ಆ ಕಡೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ರಾ, ಇಲ್ಲ ಕಾಗಿನಾರ ಈ ವ್ಯೂ ಪಾಯಿಂಟ್ ಎಲ್ಲ ನೋಡಿದ್ರಾ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿರೋ ಪ್ರಕಾರ ಈ ಕ್ರೌಡ್ ಎಲ್ಲ ನೋಡಿದ್ರೆ ತುಂಬ ಜನ ಈ ಜಾಗಕ್ಕೆ ಬಂದಿಲ್ಲ ಅಂತ ಅನಿಸುತ್ತೆ. ಹೌದು ಹೌದು. ಹಾಂ ತಪ್ಕೊ ಮಗು. ಪ್ರಪಂಚ ಬಾಚಿ ತಪ್ಕೊತಾನಂತೆ, ಪ್ರಕೃತಿ ಏನು ಬೇಕು. ಬಾಯ್ ಕಣ, ಬಾಯ್ ಬಾಯ್, ಟಾಟಾ, ಬಾಯ್ ಬಾಯ್, ಮೀಟ್ ಯು ನೆಕ್ಸ್ಟ್ ಜನ್ಮ. ಒಟ್ಟಾಗ ಬೇಡ ಹೋಗತ್ತಗೆ, ಒಟ್ಟಾಗ ಹೋಗ್ಬಿಡತ್ತಗೆ. ಇವಾಗ ಕಾಗಿನೆರೆ ವ್ಯೂ ಪಾಯಿಂಟ್ ಮತ್ತೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಕಾಗಿನೆರೆಲ್ಲೇ ಇರುವ ಒಂದು ನ್ಯಾಚುರಲ್ ಸ್ಪಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬನ್ನಿ ಅದನ್ನು ಎಂಜಾಯ್ ಮಾಡ್ಕೊ ಬಂದ್ಬಿಡವ. ಆದರೆ ಹೊರೊಂದು ಜಾಗನೋ ಅನ್ಟಚ್ ಹೋಗ್ರೋ, ಮ್ಯಾನ್ ಮೇಡಲ್ಲ, ಪ್ರಕೃತಿ ನಿರ್ಮಾಣ ಮಾಡಿರೋ ಜಾಗ. ಮನುಷ್ಯ ಯಾವುದನ್ನು ನಿರ್ಮಿಸಿಲ್ಲ, ಪ್ರಕೃತಿ ನಿರ್ಮಿಸಿರೋಂಥದ್ದು. ಮಜಾ ಫುಲ್ ಮಜಾ, ತೃಪ್ತಿ ಆಯ್ತೈತೆ. ನೀರು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಐತೆ ನೋಡಿ. ಯಾವ್ದೋ ಫಾರಿನ್ನು ಅಲ್ವಾ. ಕಲ್ಲುಗಳು ನೋಡಿ, ನೀರುಗಳು ಕೊರೆದಿರೋದು ಕಲ್ಲುಗಳನ್ನ. ಎಷ್ಟು ನ್ಯಾಚುರಲ್ ಆಗಿತ್ತು. ಸೊ ಬನ್ನಿ ಹೋಗಿ ಇಳಿಯವ, ಒಂದು ಮ್ಯಾಜಿಕ್ ಐತೆ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿಗೆ ಬರುತ್ತಾ? ಕಚ್ಚುತ್ತೆ ಹೆಬ್ಬಳಿಗೆ. ಓಯ್ ಚಿನ್ನೋ, ಹಾ ಅಟ್ಯಾಕು 2 ಮಾಡು 3. ಅಯ್ಯೋ ದೊಡ್ಡದೆಲ್ಲ ಬಂದ್ಬಿಡ್ತು. ಅಯ್ಯೋ ಓಡ್ಬಿಡ್ತು. ಹೌದೌದು, ಸಕ್ಕದಾಗಿ ಅಟ್ಯಾಕ್ ಮಾಡಿತ್ತು. ಅದಕ್ಕೆ ಸಕ್ಕದಾಗಿ ಬಂತು. 4-5 ಬಂದ್ಬಿಡ್ತು.
ಅವ್ರು ನೀವು ಹೇಳಿದ ನಿಜ, ಹಾಗೆ ನಗಾಡ್ಸುತ್ತೆ ಅಂತ. ಸೊ ಹಾಗೆ ಅವ್ರು ಹೇಳ್ದಂಗೆ ನಗಾಡಿಸ್ತೈತೆ. ಅಯ್ಯೋ ಕೇಸ್ ಮರ್ತ್ಬಿಟ್ಟೆ ಗುರು. ಅಲ್ವಾ? ಸೊ ಹೇಳಿದ್ರು ಅದು ಮೀನುಗಳು ಒಳಗಡೆ ಹೋಯ್ತು ಅಂದ್ರೆ ನಗಾಡಿಸುತ್ತೆ ಅಂತ, ಹಂಗೆ ನಗಾಡಿಸ್ತೈತೆ. ನ್ಯಾಚುರಲ್ ಸ್ಪಾ. ಸಾಕು. ಓಕೆ, ಎಲ್ಲರೂ ಎಲ್ಲ ಏಜ್ಗೂ ಐತೆ ಇಲ್ಲ. ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲು ಎಲ್ಲ ಏಜ್ಗೂ ಐತೆ ನೋಡಿ. ಎಷ್ಟು ವಯಸ್ಸಿರೋರ್ಗೂ ಆಗುತ್ತೆ. ಹುಷಾರು. ನಮ್ಗಂತೂ ಸ್ಪಾಗಳು ನಡೀತಾವೆ. ಬೇರೆ ಯಾರಾದ್ರೂ ಬಂದ್ರೆ ಇಲ್ಲಿ ಬರಕ್ ಬಿಡಲ್ಲ. ಸೊ ಇದೆಲ್ಲ ನಾವೇನೇನು ತೋರಿಸ್ತಾ ಇದೀವಿ ಅದನ್ನೆಲ್ಲ ಎಂಜಾಯ್ ಮಾಡಬೇಕು ಅಂದರೆ ಶರತಣ್ಣನ ಕಾಂಟ್ಯಾಕ್ಟ್ ಮಾಡಿ. ಸೊ ಅವ್ರ ವ್ಯವಸ್ಥೆ ಮಾಡ್ತಾರೆ. ಮತ್ತೆಲ್ಲ ಲೀಗಲ್ ಜಾಗಗಳೇ, ಬಟ್ ಲೋಕಲ್ ಅವ್ರಿಗೆ ಮಾತ್ರ ಎಂಟ್ರಿ ಇರುತ್ತೆ ಅಷ್ಟೇ. ಅವರೇ ರೆಕಮೆಂಡ್ ಮಾಡಬೇಕು, ಅವರೇ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಏನಾರು ಎಡವಟ್ ಮಾಡ್ಕೊಂಡು ಹೋದ್ರೆ ಅವ್ರ ಊರಿಗೆ ಕೆಟ್ಟ ಹೆಸರಲ್ವಾ, ಅವ್ರ ಜಾಗಕ್ಕೆ ಕೆಟ್ಟ ಹೆಸರು. ಸೊ ಹಾಗಾಗಿ ಲೋಕಲ್ ಅವ್ರ ರೆಫರೆನ್ಸ್ ಇಲ್ಲದೆ ಮಾತ್ರ ಈ ಜಾಗಕ್ಕೆಲ್ಲ ಕಾಲಿಡಕ್ಕೂ ಆಗಲ್ಲ. ಸೊ ಅದೇ ಸತ್ಯ. ತರಲೆಗಳಾದ್ರೆ ಬರಲೇಬೇಡಿ. ಅದೇ ಪ್ರಕೃತಿನ ಎಂಜಾಯ್ ಮಾಡೋರಿಗೆ ಮಾತ್ರ. ಹೌದು, ಬರುತ್ತೆ. ನನಗೂ ಬಂತಂಗೆ. ಫ್ಯಾಮಿಲಿ ಬರ್ಬೋದು, ಪ್ರಕೃತಿ ಎಂಜಾಯ್ ಮಾಡೋರು ಬನ್ನಿ, ಪ್ರಕೃತಿ ಹಾಳು ಮಾಡೋರು ಯಾರೂ ಬರಬೇಡಿ ಅಷ್ಟೇ. ಅಷ್ಟೇ ಅಷ್ಟೇ. ಪ್ರಕೃತಿ ಹೇಗಿದೆ ಆ ಉಳಿಸೋರು ಬೇಕಾದ್ರೆ ಯಾರು ಬೇಕಾದ್ರೆ ಬನ್ನಿ, ಲೋಕಲ್ ಅವರೇ ಸಪೋರ್ಟ್ ಮಾಡ್ತಾರೆ. ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್ ಮಾಡ. ನೋಡ್ದ ಹೆಂಗೆ ಮಾಡ್ದ. ಕಾಗಿನೆರೆ ವ್ಯೂ ಪಾಯಿಂಟ್, ದೇವಸ್ಥಾನ ಮತ್ತೆ ಫಿಶ್ ಸ್ಪಾ ನೋಡಿದ್ರಲ್ವಾ? ವಿಡಿಯೋ ಆಗಿತ್ತು, ಜಾಗ ಆಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಯ್ತು ಅಂದ್ರೆ ಟ್ರಾವೆಲ್ ಫುಡ್ ಇನ್ ಕನ್ನಡ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಪೇಜ್ ನ ಸಬ್ಸ್ಕ್ರೈಬ್ ಫಾಲೋ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ. ದೇವರು ಕೊಟ್ಟಿರೋ ಈ ಪ್ರಕೃತಿನ ನೋಡಕ್ಕೆ ಮತ್ತೆ ಬೆಳೆಸಕ್ಕಷ್ಟೇ ನಮ್ಗೆ ಅಧಿಕಾರ ಇರೋದು, ಹಾಳು ಮಾಡಕ್ಕಿಲ್ಲ. ನಮಸ್ಕಾರ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿ ಚಿನ್ನನ ಕಷ್ಟಕಾಲ ಬಂತು ಅಂತ ಕಾಗೆ ಬಂಗಾರದ ಪ್ರೈಸ್ ಗೆ ಮಾರಾಟ ಮಾಡಬೇಡಿ. ಕರ್ನಾಟಕದಾದ್ಯಂತ ನಿಮ್ಮ ಚಿನ್ನನ ನ್ಯಾಯವಾದ ಬೆಲೆಗೆ ಮಾರಾಟ ಮಾಡಬೇಕು ಅಂತಂದ್ರೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯ ಈ ಸಹಾಯವಾಣಿನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಚಿನ್ನಕ್ಕೆ ಸರಿಯಾದ ಮೌಲ್ಯನ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಕೊಡುತ್ತೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ.